ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪ ವಿಶೇಷ ಅಂದರೆ ಇವತ್ತು ಗಣೇಶ ಹಬ್ಬ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಾನು ನಿಮಗೆ ಗಣೇಶ ಹಬ್ಬದ ಪ್ರಯುಕ್ತ ನೋಡಿ ನಂದು ಬ್ಲೌಸ್ ರೆಡಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಹೊಸ ಡಿಸೈನು, ಗ್ರ್ಯಾಂಡ್ ಡಿಸೈನು. ಇವತ್ತು ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ನಾನು ಏನಾದರೂ ಒಂದು ಇನೋವೇಟಿವ್ ಆಗಿರಬೇಕು ಅಂತ ಯೋಚನೆ ಮಾಡ್ತೀನಿ. ಹಾಗಾಗಿ ನಾನು ಬ್ಲೌಸ್ಗಳನ್ನೆಲ್ಲ ಸಾಮಾನ್ಯವಾಗಿ ಆ ಥರನೇ ಯೋಚನೆ ಮಾಡ್ಕೋತೀನಿ. ಮತ್ತು ನಾನು ಸ್ಯಾರಿ ಅಷ್ಟೇ, ಸ್ಯಾರಿ ವೇರ್ ಮಾಡಬೇಕು ಅಂದ್ರೂ ಏನಾದರೂ ಡಿಫ್ರೆಂಟ್ ಆಗಿರುತ್ತೆ. ನಂದು ಸ್ಯಾರಿ ಕಾಸ್ಟ್ ಬಂದು ತುಂಬ ಕಡಿಮೆ ಇದ್ರೂ ಅದನ್ನು ನಾನು ಯಾವ ಥರ ಗ್ರ್ಯಾಂಡಾಗಿ ಮಾಡ್ಕೋಬೇಕು ಅದನ್ನು ಯೋಚನೆ ಮಾಡ್ತಾ ಇರ್ತೀನಿ ಯಾವಾಗಲೂ. ಇದು ಕೂಡ ಅಷ್ಟೇ, ನಾನು ಮ್ಯಾರೇಜಿಗೆ ಅಂತಲೇ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಬ್ಲೌಸು ತುಂಬಾ ಚೆನ್ನಾಗಿ ಬಂದಿದೆ. ಇದು ಇನ್ನೂ ಸ್ಟಿಚಿಂಗ್ ಆಗಿಲ್ಲ. ಸ್ಟಿಚಿಂಗ್ ಆದಮೇಲೆ ಯಾವ ಥರ ನಾನು ವೇರ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಮದುವೆಗೆ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದಿದೆ, ಅದು ಕೂಡ ಬ್ಲೌಸು ವರ್ಕು ಆಗಿಲ್ಲ, ಸ್ಟಿಚಿಂಗು ಆಗಿಲ್ಲ. ಹಾಗಾಗಿ ಇವಾಗ ಇದಾಗಿತ್ತಲ್ವ, ತೋರಿಸ್ತಾ ಇದೆ ನಿಮಗೆ. ಇದು ನೆನ್ನೆ ವಿಡಿಯೋದಲ್ಲಿ ಸ್ವಲ್ಪ ತೋರಿಸಿದ್ದೆ ಅಷ್ಟೇ, ಇವತ್ತು ಪೂರ್ತಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ತೋರಿಸ್ತಿದ್ದಂಗೆ ತುಂಬ ಜನ ಕಂಪ್ಯೂಟರೈಸ್ಡ್ ಮಿಷಿನ್ ಇಟ್ಕೊಂಡಿರೋರು, ಅಕ್ಕ ನಮಗೂ ಡಿಸೈನ್ ಬೇಕು, ಅದು ಡಿಸೈನ್ ಕೊಡ್ತೀರಾ ಅಂತ ಕೇಳ್ತಿದ್ರು. ಹಾಗಾಗಿ ನಾನು ಏನು ಗೊತ್ತಾ, ಡಿಸೈನ್ ಏನು ಸೇಲ್ ಮಾಡ್ತಿಲ್ಲ ನಾನು. ನನಗೆ ಅಷ್ಟೊಂದು ಪೇಷನ್ಸು ಇರೋಲ್ಲ. ಹುಡುಕ್ಬೇಕು ಜಿಮೇಲಲ್ಲಿ ಎಲ್ಲಿದೆ, ಯಾವ ನಂಬರು, ಏನು ಎತ್ತ, ಅಷ್ಟೊಂದೆಲ್ಲ ಟೈಮೇ ಇರೋಲ್ಲ. ಈಗ 100 ರೂಪಾಯಿಗೆಲ್ಲ ನಾವು ಅಲ್ಲಿ ಹುಡ್ಕೊಂಡು ಕೂತ್ಕೊಂಡ್ರೆ ಅಷ್ಟೊಂದು ಟೈಮ್ ಇರೋಲ್ಲ. ಹಾಗಾಗಿ ಯಾವುದೇ ಡಿಸೈನ್ ಸೇಲ್ ಮಾಡ್ತಿಲ್ಲ. ಅದೇ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ನಾಳೆ ಕಾಲ್ ಮಾಡಿ ನೋಡೋಣ, ಆದರೆ ನನಗೆ ಕಳಿಸೋಕ್ಕಾದರೆ ಕಳಿಸ್ತೀನಿ ಅಂತ ಹೇಳಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ನಂಗೆ ಇಷ್ಟ ಆಯಿತು ತುಂಬ. ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ಇದು ವೇರ್ ಮಾಡಿದ್ಮೇಲೆ ಯಾವ ಥರ ಬರುತ್ತೆ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಲ್ಯಾವೆಂಡರ್ ಸ್ಯಾರಿ ತೋರಿಸಿದ್ನಲ್ವ, ಆ ಸ್ಯಾರಿಗೆ ನಾನು ಈ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ. ವೆಲ್ವೆಟ್ಟು ಈ ಕಲರ್ ತೊಗೊಂಡು ಬಂದಿದ್ದೀನಿ ನಾನು. ಈ ಕಲರ್ ತೊಗೊಬಂದು ಅದರಲ್ಲಿ ಲ್ಯಾವೆಂಡರ್ ಕಲರ್ ನೆಟ್ ಹಾಕಿದ್ದೀನಿ, ಮತ್ತು ಲ್ಯಾವೆಂಡರ್ ಕಲರಲ್ಲಿ ವರ್ಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಸ್ಯಾರಿನ ನಾನು ಕುಚ್ಚು ಕಟ್ಟೋಕ್ಕೆ ಕೊಟ್ಟಿದ್ದೀನಿ. ನಾನು ಎಂಬ್ರಾಯ್ಡ್ರಿ ಕುಚ್ಚು ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಇವಾಗ ನಾರ್ಮಲ್ಲು ಕ್ರೋಶ ಕುಚ್ಚು ಹಾಕ್ಸೋಕ್ಕೆ ಅಂತೇಳಿ ಕೊಟ್ಟಿದ್ದೀನಿ. ಈ ಡಿಸೈನ್ ತುಂಬ ಚೆನ್ನಾಗಾಯಿತು. ಇನ್ನೊಂದು ಬ್ಲೌಸು, ಇನ್ನೊಂದು ಸ್ಯಾರಿದು ಯಾವ ಥರ ಆಗುತ್ತೆ ಗೊತ್ತಿಲ್ಲ. ಅದೊಂದು ಸ್ಯಾರಿನ ನಾನು ಅಟ್ಲೀಸ್ಟ್ ಅದೊಂದು ಸ್ಯಾರಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಎರಡಾದರೂ ಸ್ಯಾರಿ ಸ್ಟಿಚ್ ಮಾಡ್ಕೋಬೇಕು ಅಂತ. ಯಾಕಂದರೆ 4-5 ಸ್ಯಾರಿನ ತೊಗೊಂಡಿದ್ದೀನಿ ನನ್ನ ಮದುವೆಗೆ, ಅದಕ್ಕಿಂತ ಜಾಸ್ತಿನೇ ಇದೆ. ಬಟ್ ಸ್ಟಿಚ್ ಮಾಡೋಕ್ಕೆ ಟೈಮ್ ಇಲ್ಲದೇ ಆಗ್ತೀನಿ. ಆ್ಯಕ್ಚುಲಿ ನೋಡಿ, ಇವತ್ತು ಗಣೇಶ ಹಬ್ಬ ಆದ್ರೂ ನಾನು ಶಾಪ್ ಓಪನ್ ಮಾಡಿದ್ದೀನಿ. ಯಾಕೆ ಅಂದರೆ ಬ್ಲೌಸಸ್ಸು ವರ್ಕ್ ಆಗಿಲ್ಲ, ನಾನು ಮೇಯ್ನ್ ವರ್ಕ್ ಮಾಡಬೇಕು. ಸ್ಟಿಚಿಂಗ್ ಯೋಚನೆ ಮಾಡ್ತಿರಲಿಲ್ಲ, ಹೆಂಗೋ ಸ್ಟಿಚಿಂಗ್ ಮಾಡಿಬಿಡ್ತೀನಿ ಫಾಸ್ಟಾಗಿ, ಬಟ್ ವರ್ಕ್ ಆಗಿರಲಿಲ್ಲ. ಹಾಗಾಗಿ ವರ್ಕ್ ಹಾಕೋಣ ಅಂತ ಬಂದಿದ್ದೀನಿ. ಬಟ್ ಆದ್ರೂ ಏನಂದರೆ ವರ್ಕು ಕಸ್ಟಮರ್ದೇ ಹಾಕಿದ್ದೀನಿ. ಕಸ್ಟಮರ್ದು ಇನ್ನೊಂದು 2 ಬ್ಲೌಸ್ ಇದೆ, ಅದನ್ನು ಮುಗಿಸಿ ನಂದು ಹಾಕಬೇಕು. ನಾವು ಇನ್ನೂ ಒಂದು 4 ಬ್ಲೌಸ್ ಆದರೂ ವರ್ಕ್ ಹಾಕಬೇಕು. ನಾನು ಮಂಡೇನೇ ಹೋಗಬೇಕು, ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ. ಇದು ಆ್ಯಕ್ಚುಲಿ ಅಂಕಲ್ ಮಾಡ್ತಾಯಿದ್ದಾರೆ, ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇವಾಗ ಟೀ ಕುಡ್ಕೊಂಬರ್ತೀನಿ ಅಂತ ಹೋದರು. ಇದಕ್ಕೂ ಮುಂಚೆ ಒಂದು ಬ್ಲೌಸ್ ಮಾಡಿದರು, ಅದನ್ನು ತೋರಿಸ್ತೀನಿ ನೋಡಿ. ಅದಕ್ಕೂ ಮುಂಚೆ ಈ ಬ್ಲೌಸ್ ಮಾಡಿಸಿದ್ದೀನಿ. ಇದು ಆ್ಯಕ್ಚುಲಿ ಮಾರ್ಕಿಂಗ್ ಎಲ್ಲ ನಾನೇ ಮಾಡಿಕೊಟ್ಟಿದ್ದೆ. ಈ ಥರನೇ ಬರಬೇಕು ಅಂತ ಎಲ್ಲ ಮಾರ್ಕ್ ಮಾಡಿಕೊಟ್ಟಿದ್ದೆ. ಅವರು ಅದೇ ಥರ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ನಾನು ಸ್ವಲ್ಪ ಗ್ರ್ಯಾಂಡ್ ಡಿಸೈನೇ ಹೇಳಿದರು ಅವರು. ಮದುವೆಗೇನೋ ಹೋಗಬೇಕು ಅಂತ ಹೇಳಿ. ಅವ್ರದ್ದು 15th ಇದೆ, ಬಟ್ ನಾನು ತೊಗೊಳ್ಳಲ್ಲ ಅಂದೆ. ಬಟ್ ಅವ್ರು ಇಲ್ಲೇ ಸ್ಟಿಚ್ ಮಾಡಿ, ನಾನು ಲಾಸ್ಟ್ ಟೈಮ್ ಒಂದು ಲಂಗ ಬ್ಲೌಸ್ ಇದು ಲೆಹೆಂಗಾ ಸ್ಟಿಚ್ ಮಾಡಿಕೊಟ್ಟಿದ್ದೆ ನಾನು, ಗೋಲ್ಡನ್ ಕಲರ್ ಸ್ಯಾರಿನಲ್ಲಿ. ಅವ್ರದ್ದು ಇದು ಇಲ್ಲ, ನನಗೆ ನೀವೇ ಅಡ್ಜಸ್ಟ್ ಆಗಿದ್ದೀರಾ, ಮಾಡಿಕೊಟ್ಬಿಡಿ. ಇದೊಂದು 2 ಬ್ಲೌಸ್ ಕೊಟ್ಟಿದ್ದಾರೆ, ಮಾಡಿಕೊಡಿ ಅಂತ. ಇನ್ನೊಂದು ಸಿಂಪಲ್ಲೇ, ಬಟ್ ಸ್ಟಿಚಿಂಗ್ ಆಗಿಲ್ಲ ಇನ್ನು. ಹಾಗಾಗಿ ಅವ್ರ ಅಂಕಲ್ನ ಬರೋಕ್ಕೆ ಹೇಳಿ ಇವತ್ತು ಇದನ್ನು ಮಾಡಿಸಿದ್ದೀನಿ. ಇದಾದರೆ ಮತ್ತು ಇದನ್ನು ಮಾಡಿಸಿದ್ದೀನಿ. ಇದು ಕೂಡ ಮಂಡೇ ಕೊಡಬೇಕು. ಕಸ್ಟಮರ್ದೇ ಇದೆಲ್ಲ ನಾನು ಏನು ತೋರಿಸ್ತಾ ಇದ್ದೀನಿ. ನಮ್ಮದು ಒಂದು ಬ್ಲೌಸು ಸ್ಟಿಚಿಂಗ್ ಆಗೇ ಇಲ್ಲ, ಮದುವೆದು ಒಂದು ಬ್ಲೌಸು. ಬರೀ ಕಸ್ಟಮರ್ದು ಇಸ್ಕೊಂಡಿದ್ದೀನಿ ಮತ್ತು ಕೊಡಲೇಬೇಕಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಇದು ನೋಡಿ, ಇದು ಕೂಡ ಟೈಲರ್ದು ಅಂತ ಹೇಳಿದ್ನಲ್ವಾ, ಅಂಜನಾಪುರದವ್ರದ್ದು, ಅವ್ರದ್ದು. ಇದು ಕೂಡ ಮದುವೆದೇ ಅಂತೆ. ಹಾಗಾಗಿ ಇದನ್ನು ಕೂಡ ಕೊಡಲೇಬೇಕು ಮಾಡಿ, ಅದಕ್ಕೆ ಇದು ಹಾಕಿದ್ದೀನಿ. ರಾತ್ರಿನೂ ಕೂಡ 1 ಗಂಟೆವರೆಗೂ ಇದ್ದು, ಬ್ಯಾಕು ಫ್ರಂಟು ಆಗಿದೆ. ಇದು ಬೆಳಗ್ಗೆ ಬಂದು ಹಾಕಿರೋದು, ಬಟ್ ಮನೆಗೆ ಹೋಗಿ ಬಂದು ಮಾಡ್ತಾಯಿದ್ದೀನಿ, ಹಬ್ಬ ಅಲ್ವಾ ಅಂತ. ಅದು ಥ್ರೆಡ್ ಕಟ್ ಆಗುತ್ತೆ, ಹಾಗಾಗಿ ಜಾಸ್ತಿ ಆಗಿಲ್ಲ. ಇಷ್ಟೊತ್ತಿಗೆ 2 ಸ್ಲೀವು ಮುಗಿಬೇಕಿತ್ತು, 1 ಸ್ಲೀವ್ ಕೂಡ ಮುಗ್ದಿಲ್ಲ ನೋಡಿ. ಇನ್ನೊಂದು 2 ಮಿನಿಟ್ಸ್ ಇದೆ. 2 ಮಿನಿಟ್ಸಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಇದಾದರೆ ಮತ್ತೆ ಇನ್ನೊಂದು ಸ್ಲೀವ್ ಹಾಕಬೇಕು. ಮತ್ತು ಮನೆಗೆ ಹೋಗಿಲ್ಲ, ಮಕ್ಕಳು ರೆಡಿ ಮಾಡಬೇಕು. ನನ್ನ ಮಗಂದು ಬರ್ತಡೇ ಬೇರೆ ಇದೆ ಇವತ್ತು. ಏನು ಮಾಡೋದೋ ಗೊತ್ತಿಲ್ಲ. ಅವಳು ಸ್ವಲ್ಪ ನಮ್ಮ ಅತ್ತಿಗೆ ಮಗಳಿರೋದ್ರಿಂದ ಅವಳೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾಳೆ. ಇದು ಕೂಡ ಅಂಜನಾಪುರದವ್ರದ್ದು, ಇವಾಗ ವರ್ಕ್ ಹಾಕಿದ್ದೀನಲ್ಲ, ಇದು ಕೂಡ ಅವ್ರದ್ದೇನೆ. ಇದನ್ನೂ ವರ್ಕ್ ಮಾಡಿ ಕೊಡಬೇಕು. ಇದು ಕೂಡ ಸ್ವಲ್ಪ ಗ್ರ್ಯಾಂಡ್ ಡಿಸೈನೇನೆ. ಇದ್ರ ಜೊತೆಗೆ ಇನ್ನೊಂದು ನೋಡಿ, ಇದೊಂದು ಸ್ಯಾರಿದು, ಇದೊಂದು ಸ್ಯಾರಿ ಆ್ಯಕ್ಚುಲಿ ರೇಷ್ಮೆ ಸ್ಯಾರಿ. ಇದು ಕೂಡ ಅರ್ಜೆಂಟ್ ಬೇಕು ಅಂತ ಹೇಳಿದರು. ಅಂದರೆ ನಾನು ಟೈಮ್ ತೊಗೊಂಡಿದ್ದೆ, ಟೈಮ್ ಕೊಟ್ಟಿದ್ರು, ಸ್ವಲ್ಪ ಲೇಟಾಗೆ ಕೊಡಿ ಅಂದಿದ್ರು. ಬಟ್ ಅದೇ ಅವ್ರ ಮಕ್ಳದ್ದು ಇಬ್ಬರದು ನಾನು ನೆನ್ನೆ ತೋರಿಸಿದ್ನಲ್ವ, ಸ್ಯಾರಿಗೆ ಬ್ಲೌಸ್ ಹೊಲಿಸ್ಕೊಂಡಿದ್ರು. ಅದೇನೋ ಒಂದು 12 ವರ್ಷಕ್ಕೆ ಸ್ಯಾರಿ ಉಡಿಸೋ ಪ್ರೋಗ್ರಾಮ್ ಏನೋ ಮಾಡ್ತಾರೆ ತವ್ರ ಮನೆ ಕಡೆ ಅಂತ. ಆ ಫಂಕ್ಷನಿಗೆ ಅವರ ಮಕ್ಳಿಗೆ ಹೊಲ್ಕೊಟ್ಟಲ್ಲ ಅವ್ರ ಅಮ್ಮಂದು, ಅದು ಪ್ರೋಗ್ರಾಮ್ ಫಿಕ್ಸ್ ಆಗಿಬಿಟ್ಟಿದೆ.
ಬೇಕು ಅದೊಂದು ಸ್ಯಾರಿ ಕೊಟ್ಬಿಡಿ. ಇನ್ನೆರಡು ಲೆಹೆಂಗಾ ಕೊಟ್ಟಿದ್ರು, ಬಟ್ ಲೆಹೆಂಗಾ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ, ನೀವು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದೀರಲ್ಲ, ಏನೋ ಬೇರೆ ಏನೋ ಪ್ಲ್ಯಾನ್ ಮಾಡ್ಕೋತೀವಿ, ಅಟ್ಲೀಸ್ಟ್ ಸ್ಯಾರಿ ಕೊಡಿ ಅಂತ ಹೇಳಿ ಕಾಲ್ ಮಾಡಿದರು. ಸರಿ, ಈಗ ಅದೊಂದು ಆ್ಯಡ್ ಆಯಿತು. ನಮ್ಮದು ಯಾವಾಗ ವರ್ಕ್ ಹಾಕೋದು, ನಿಜ ಹೇಳ್ಬೇಕಂದ್ರೆ ಇನ್ನೂ 4-5 ಸ್ಯಾರಿ ಬ್ಲೌಸ್ ವರ್ಕ್ ಹಾಕಬೇಕು. ಇನ್ನು ನಮ್ಮದು ಮದುವೆ ಅಂದರೆ ಸ್ವಲ್ಪ ಗ್ರ್ಯಾಂಡಾಗೆ ಹಾಕೋಬೇಕು, ಬಟ್ ಇವಾಗ ಟೈಮ್ ಅಷ್ಟೊಂದಿಲ್ಲ ಗ್ರ್ಯಾಂಡಾಗಿ ಹಾಕೋಷ್ಟು, ಸಿಂಪಲ್ಲಾಗೆ ಹಾಕಬೇಕು. ಈಗ ಇನ್ನೊಬ್ಬರು ಟೈಲರ್ ಇದ್ದಾರಲ್ಲ, ಯಾರು ಬಂದಿಲ್ಲ ನೆನ್ನೆ ಇವತ್ತು ಎಲ್ಲ ವರ್ಕರ್ಸ್ ಯಾರು ಬಂದಿಲ್ಲ ಹಬ್ಬ ಅಂತ ಹೇಳಿ. ಇಲ್ಲೇ ಒಬ್ರು ಇದ್ದಾರೆ, ಅವ್ರಿಗೆ 2 ಬ್ಲೌಸ್ನ ಕೊಟ್ಟು ಕಳಿಸಿದ್ದೀನಿ. ಮೊನ್ನೆ ನಾನು ತೋರಿಸಿದ್ನಲ್ಲ ವರ್ಕ್ ಮಾಡಿರೋದು 2 ಬ್ಲೌಸು, ಒಂದು ನೆಟ್ ಹಾಕಿ ಇನ್ನೊಂದು ಮೆರೂನ್ ಕಲರ್ದು, ಅದನ್ನು 2 ಬ್ಲೌಸು ನೀವೇ ಕಟ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತೇಳಿ ಕೊಟ್ಟಿದ್ದೀನಿ. ಬಟ್ ನಮ್ಮದು ಒಂದೇ ಒಂದು ಬ್ಲೌಸು ನಾನು ಇವತ್ತು ತೋರಿಸಿದ್ನಲ್ಲ, ಅದು ಒಂದೇ ಬ್ಲೌಸು ವರ್ಕ್ ಆಗಿರೋದು ನಂದು ಅಂತ, ಅದನ್ನು ಕೂಡ ಸ್ಟಿಚ್ ಮಾಡಬೇಕು. ಬಟ್ ಅವರು ಅದನ್ನು ಕೊಟ್ಬಿಡೋಣ ಅವ್ರ ಹತ್ರನೇ ಸ್ಟಿಚ್ ಮಾಡೋಕ್ಕೆ ಅಂತ ಅಂದ್ಕೊಂಡೆ. ಅವರು ಇಲ್ಲ, ನನಗೆ ಇದು ವೆಲ್ವೆಟ್ ಅಲ್ವಾ, ನನ್ನ ಮಿಷಿನಲ್ಲಿ ಅಲ್ಲೇ ಇಟ್ಕೊಂಡಂಗೆ ಆಗುತ್ತೆ, ನೀಟಾಗಿ ಬರಲ್ಲ ವೆಲ್ವೆಟ್ ಬ್ಲೌಸು ಅಂದರು. ಸರಿ ಓಕೆ ಬಿಡಿ, ನಾನೇ ಸ್ಟಿಚ್ ಮಾಡ್ತೀನಿ ಅಂತ ಅದೊಂದು ಇಟ್ಕೊಂಡಿದ್ದೀನಿ. ಈಗ ಜಸ್ಟ್ ನಮ್ಮ ಅಮ್ಮಂದೊಂದು ಸಿಂಪಲ್ಲಾಗಿ ಒಂದು ವರ್ಕ್ ಮಾಡಿಸ್ದೆ, ಸಿಂಪಲ್ಲಾಗಿ ಅದೊಂದು ಅವ್ರಿಗೆ ಕೊಡಬೇಕು. ಈಗ ಎಲ್ಲ ಸಿಂಪಲ್ಲೆಲ್ಲ ಈಗ ನಮ್ಮ ಬ್ಲೌಸ್ಗಳನ್ನೆಲ್ಲ ಅವರಿಗೆ ಸ್ಟಿಚ್ ಮಾಡೋಕೆ ಕೊಡಬೇಕು. ಸದ್ಯಕ್ಕೆ ವರ್ಕ್ ಮಾಡಿದರೆ ಸಾಕಾಗಿದೆ ನನಗೆ, ವರ್ಕ್ ಆಗಿಲ್ಲ ಇನ್ನು. ನಂದೊಂದು ಮೈಸೂರು ಸಿಲ್ಕ್ ಸ್ಯಾರಿದೊಂದು ವರ್ಕ್ ಮಾಡಬೇಕು, ಇನ್ನೂ ಒಂದು ಪಿಸ್ತಾ ಗ್ರೀನ್ ಸ್ಯಾರಿ, ಅದು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ, ಚೆನ್ನಾಗಿದೆ ಮದುವೆಗೆ ಅಂತ ಹೇಳಿ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ, ಅದೊಂದು ಮಾಡಬೇಕಿತ್ತು. ಯಾವಾಗ ಮಾಡೋದು? ಮತ್ತು ಹುಡುಗಿದು ಆ್ಯಕ್ಚುಲಿ ರಿಸೆಪ್ಷನ್ ಬ್ಲೌಸು ಅದು ಇನ್ನೂ ಮಾಡಿಲ್ಲ, ಅದನ್ನು ಮತ್ತೆ ಇವಾಗ ಏನು ಮಾಡ್ತೀನೋ ಗೊತ್ತಿಲ್ಲ, ಯಾವುದೋ ಒಂದು ಸಿಂಪಲಾಗಿ ಮಾಡ್ತೀನೋ. ನಾನು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಇಟ್ಕೊಂಡೆ, ಬಟ್ ಟೈಮ್ ಅಂತೂ ಇಲ್ಲವೇ ಇಲ್ಲ. ಸದ್ಯ ಮಂಗಳವಾರ ಬರ್ತೀನಿ ಅಂತ ಹೇಳಿದೆ, ಬಟ್ ಮಂಗಳವಾರ ಬೇಡ, ಬುಧವಾರ ಬಾ ಅಂತ ಅವರೇ ಹೇಳಿಬಿಟ್ರು ನಮ್ಮ ಮನೇಲಿ. ಸದ್ಯ ಮತ್ತು ಮಂಗಳವಾರ ಒಂದಿನ ಟೈಮ್ ಸಿಗುತ್ತೆ, ಅಷ್ಟರಲ್ಲಿ ಎಲ್ಲನೂ ಮುಗಿಸ್ಬೇಕು, ಎಷ್ಟಿದೆ ಅಷ್ಟು. ಮತ್ತು 2 ಲೆಹೆಂಗಾ ಬೇರೆ ಹುಡುಗಿರ್ದು, ಅಂದರೆ ಮದುವೆ ಹುಡುಗಿದೊಂದು, ಹುಡುಗಿ ತಂಗಿದೊಂದು ಲೆಹೆಂಗಾ ಇದೆ, ಅಲ್ಲಿ ಲೆಹೆಂಗಾ ಬೇರೆ ಅದೊಂದು ಸ್ಟಿಚ್ ಮಾಡಬೇಕು. ನೋಡೋಣ ಎಷ್ಟಾಗುತ್ತೆ ಗೊತ್ತಿಲ್ಲ, ನನಗೆ ಎಷ್ಟು ಮಾಡ್ತೀನಿ ಅಂತ ಗೊತ್ತಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ತೊಗೊಂಡು ಹೋಗಬೇಕು. ಬಟ್ ಅದ್ರ ಜೊತೆಗೆ ಕಸ್ಟಮರ್ದು ಇವಾಗೆಲ್ಲ ಹಾಕ್ತಾ ಇದ್ದೀನಲ್ಲ ಕಸ್ಟಮರ್ ಬ್ಲೌಸು, ಅದು ಕೂಡ ಅದನ್ನೆಲ್ಲ ಇವರಿಗೆ ಕೊಟ್ಟು ಹೋಗ್ಬಿಡೋಣ ಸ್ಟಿಚ್ ಮಾಡೋಕ್ಕೆ ಅಂದ್ಕೊಂಡಿದ್ದೀನಿ. ಮನೆ ತಂದು ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊ ಬತ್ನಿ ನಡಿ ಇಡೀ ಅಂಕಲ್ ಈ ಕಡೆ ಇಲ್ಲೇ ಒಂದು ಲುಕ್ ಕೊಡಿ ಹಂಗೆ ಅಂಕಲ್, ಒಂದು ಲುಕ್ ಕೊಡಿ ಈ ಕಡೆಗೆ ಹಂಗೆ. ಹಾಂ ಸಾಕಷ್ಟೇ, ವಿಡಿಯೋ ಮಾಡ್ತಾ ಇದ್ದೀವಿ. ನಿಡ್ಕ ಖುಷಿಯಾಗಿದ್ರೆ ಅದೇ ಸಂತೋಷ. ನಮ್ಮ ಯಜಮಾನ್ರು ಮನೆ ಹತ್ರ ಇದ್ದರು, ಹಬ್ಬ ಅಲ್ವಾ, ರಜೆ ಇತ್ತು ಅಂತ ಹೇಳಿ ಸ್ವಲ್ಪ ಇದೊಂದು ವಿಡಿಯೋ ಮಾಡ್ತೀನಿ, ಮಾಡೋಣ ಹಿಡ್ಕೋ, ಫೋನ್ ಹಿಡ್ಕೋ ಅಂತ ಹೇಳಿ ಕೊಟ್ಟರೆ ನೋಡಿ ಎಷ್ಟು ಕಿತಾಪತಿ ಮಾಡ್ತಾರೆ ಅಂದರೆ, ಇಲ್ಲಿ ಹಿಡ್ಕೋ ಅಂದರೆ ಹೊರಗಡೆಯಿಂದ ವಿಡಿಯೋ ಮಾಡ್ಕೊಂಬರ್ತಾ ಇದ್ದಾರೆ. ಹಾಗೆ ಏನಾದರೂ ಎಲ್ಲ ವಿಚಾರದಲ್ಲೂ ಅಷ್ಟೇ, ಯಾವುದೇ ಒಂದು ವಿಚಾರದಲ್ಲೂ ಹೀಗೆ ತಮಾಷೆ ಮಾಡ್ತಾನೇ ಇರ್ತಾರೆ. ಹಾಗಾಗಿ ಸ್ವಲ್ಪ ಬೇಜಾರಾಗಲ್ಲ. ನನ್ನ ಕೆಲಸಕ್ಕೂ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ, ಮನೆಯಲ್ಲಿ ಆಗಿರ್ಬೋದು, ಇಲ್ಲೂ ಅಷ್ಟೇ. ಇವಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾರೆ, ಆದರೂ ಫೋರ್ಸಬಲಿ ಮಾಡಿಸ್ಬೇಕು, ಇಂಟ್ರೆಸ್ಟಿಂದ ಏನು ಮಾಡಲ್ಲ, ಮಾಡು 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 ಅಂತ ಹೇಳಿ ಮಾಡಿಸ್ಬೇಕು, ಇಲ್ಲಾಂದರೆ ಟಿ ವಿನೋ ಫೋನೋ ಹಿಡ್ಕೊಂಡು ಕೂತಿರ್ತಾರೆ. ನಾನಿವಾಗ ಒಂದು ಬ್ಲೌಸಿಗೆ ಅಂಕಲಿಗೆ ವರ್ಕ್ ಮಾಡೋಕ್ಕೆ ಮಾರ್ಕ್ ಮಾಡ್ತಾಯಿದ್ದೆ ಬ್ಲೌಸ್ನ. ನಾನು ಯಾವ ಥರ ಮಾರ್ಕ್ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ, ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ. ವೀಲ್ ಮಾರ್ಕರ್ ತೊಗೊಂಡು ಈ ಥರ ನೀವೇನು 2.5 ಇಟ್ಟಿರ್ತೀರ, ನೆಕ್ ಬಿಡ್ತು 3 ಇಟ್ಟಿರ್ತೀರ, ಎಷ್ಟಾದರೂ ಇಟ್ಕೊಳ್ಳಿ. ಇಟ್ಕೊಂಡು 2 ಸೈಡು ಸೇಮ್ ಬರಬೇಕು ಅಂದರೆ ವೀಲ್ ಮಾರ್ಕರ್ ತೊಗೊಂಡು ನೀವು ಆರಾಮ್ಸೆ 2 ಸೈಡು ಈಕ್ವಲಾಗಿ ಬರೋ ಥರ ಮಾರ್ಕ್ ಮಾಡ್ಕೋಬೋದು. ನಾನು ಫ್ರಂಟು ಈ ಕಡೆ ಸೈಡಲ್ಲಿ ಹಾಕ್ತಾಯಿದ್ದೀನಿ, ನೀವು ಸ್ಟ್ರೈಟ್ ಬ್ಯಾಕ್ ಏನು ತೊಗೊಂಡಿರ್ತೀರ ಅದಕ್ಕೆ ಮುಂದೆನೂ ಸ್ಟ್ರೈಟು ತೊಗೊಳ್ಬೋದು. ನಾನಿಲ್ಲಿ ಸೈಡಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಫ್ರಂಟಿಗೆ. ಸ್ಲೀವು ನೋಡಿ ಈ ಕಡೆ ಅಂದರೆ 2 ಟ್ರಯಾಂಗಲ್ ಶೇಪ್ ಬಂದಿದೆ ನೋಡಿ, ಅದ್ರ ಮೇಲೆ ಒಂದು ಪೀಕಾಕ್ ಬಂದಿದೆ, ಅದನ್ನು ಹೈಲೈಟ್ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಜಾಯಿಂಟ್ ಮಾಡು, ಯಾರು ಒಳ್ಳೆಯದು? ನಾನೇ ಒಳ್ಳೆಯದು. ಮತ್ತು ನೀನು ಆ ಕಡೆ ಈ ಕಡೆ 4 ಕಡೆ ಜಾಯಿಂಟ್ ಮಾಡಬೇಕು. ಮಾಡ್ತೀನಿ, ಮಾಡ್ತೀನಿ.
ಡಿಸೈನು ಡಿಸೈನು ತೋರಿಸ್ತೀನಿ. Colour? ಕಲರು ಆರೆಂಜ್ ಕೊಡ್ತೀನಿ. ಆರೆಂಜ್ ಹಾಂ ನೋಡಿ ಇದೆ ಸರ್. ಆರೆಂಜ್ ರೆಡ್ ಅದು ಮತ್ತೆ ಜರಿ ಜರಿ ಇದು ಕಾಪರು. ಕಾಪರ್ ಆರೆಂಜ್ ಎರಡು ಮಿಕ್ಸ್ ಆಗಿ ಅದು ಕಾಣುತ್ತೆ. ಯಾವುದೇ ಕಲರ್ ಹಾಕ್ಬೇಕಲ್ಲ ಸರಿ ಕೊಡಿ ಯಾವುದೋ ಕೊಡಿ ಕೊಟ್ಬಿಟ್ಟು ನೋಡಿ. ಇವಾಗ ಟೈಮು 8:49 ಆಗಿದೆ. ಈಗ ಕಂಪ್ಲೀಟ್ ಆಯಿತು ಇದು ಲೆಹೆಂಗಾ. ಆ್ಯಕ್ಚುಲಿ ಸ್ಯಾರಿನಲ್ಲಿ ಸ್ಟಿಚ್ ಮಾಡಿರೋದು ಇದು ಲೆಹೆಂಗಾ. ನೋಡಿ ಈ ಥರ ಸ್ಯಾರಿನಲ್ಲಿ ಸ್ಟಿಚ್ ಮಾಡಿರೋದು ಲೆಹೆಂಗಾ. ಇದು ಸ್ಕರ್ಟಿಗೆ ನೋಡಿ ಎಲಾಸ್ಟಿಕ್ ಹಾಕಿದ್ದೀನಿ ನಾನು. ಸ್ಕರ್ಟಿಗೆ ಅವರು ಎಲಾಸ್ಟಿಕ್ ಬೇಕು ಅಂದಿದ್ರು, ಅದಕ್ಕೆ ಎಲಾಸ್ಟಿಕ್ ಹಾಕಿದ್ದೀನಿ. ಇದು ಬ್ಲೌಸ್ ಕಟಿಂಗ್ ಮಾಸ್ಟರ್ ಇದು ಆಮೇಲೆ ಮಿಕ್ಸ್ ಮಾಡ್ತೀನಿ. ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ಯಾವ ಥರ ಮಾಡಿದ್ದೀನಿ ಅಂದರೆ ಪ್ರಿನ್ಸೆಸ್ ಕಟ್ ಸ್ಟಿಚ್ ಮಾಡಿದ್ದೀನಿ. ನಾರ್ಮಲ್ ನೆಕ್ ಇಟ್ಟಿದ್ದೀನಿ. ನಾರ್ಮಲ್ ನೆಕ್ ಇಟ್ಟು ಪ್ರಿನ್ಸೆಸ್ ಕಟ್ ಸ್ಟಿಚ್ ಮಾಡಿದ್ದೀನಿ. ನೋಡಿ ಯಾವ ಥರ ಇದೆ ಅಂತೇಳಿ. ಈ ಥರ ಇದ್ರದ್ದು ಸ್ಪೆಷಾಲಿಟಿ ಏನಂದರೆ ನೋಡಿ, ಆ್ಯಕ್ಚುಲಿ ನಾನು ಏನು ಮಾಡಿದ್ದೀನಿ ಅಂದರೆ ಬೊಪ್ಪು ಇದು ಪ್ಲೇನ್ ನೆಟ್ ಮೇಲೆ ವರ್ಕ್ ಮಾಡಿದ್ದೀನಿ. ಇದು ರಾಲ್ಸನ್ ಮಿಷಿನಲ್ಲಿ ಮಾಡಿರೋದು, ನಾನೇ ಮಾಡಿರೋದು. ಇದನ್ನು ಯಾವ ಥರ ವರ್ಕ್ ಮಾಡಬೇಕು ಅಂತ ಹೇಳಿ ನಾನು ತೋರಿಸ್ತೀನಿ. ವಿಡಿಯೋ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ಯಾವ ಥರ ವರ್ಕ್ ಮಾಡಬೇಕು ಅಂತ ಹೇಳಿ. ಸ್ಲೀವ್ಸು ಈ ಥರ ಮಾಡಿದ್ದೀನಿ. ಇದು ಬಫ್ ಅಂದರೆ ಸ್ವಲ್ಪ ಮಾತ್ರನೇ ಬಾರ್ಡರ್ ಹಾಕಿದ್ದೀನಿ. ಫ್ರಂಟಲ್ಲಿ ಕೂಡ ಎರಡು ಸೈಡು ವರ್ಕ್ ಮಾಡಿದ್ದೀನಿ. ಈ ಥರ ಪ್ರಿನ್ಸೆಸ್ ಕಟ್ಟಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ. ಬ್ಯಾಕಲ್ಲಿ ನಾರ್ಮಲ್ ನೆಕ್ಕು ನೋಡಿ. ಬ್ಯಾಕಲ್ಲಿ ಕೆಳಗಡೆ ಬಾರ್ಡರಲ್ಲೂ ಕೂಡ ವರ್ಕ್ ಮಾಡಿದ್ದೀನಿ. ನೆಕ್ಕಿಗೆ ಫುಲ್ ವರ್ಕ್ ಮಾಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇದು ಲೆಹೆಂಗಾಗೆ ಮಾಡಿರೋದು. ಮತ್ತು ಕೆಲವ್ರು ಏನು ಕೇಳ್ತಾ ಇರ್ತಾರೆ ಅಂದರೆ ಮೇಡಮ್ ಇದು ಓವರ್ಲಾಕ್ ಮಾಡಿದ್ದೀರಲ್ಲ, ಇದು ವೈಟಿಗೆ ಹಾಗೆ ಕಾಣಿಸ್ತಾ ಇರುತ್ತೆ ಅಂತ ಕೇಳ್ತೀರಲ್ವಾ. ಇದನ್ನು ಯಾವ ಥರ ನಾವು ಕಾಣಿಸ್ತಾ ಇರೋ ಥರ ಮಾಡಬೇಕು ಅಂದರೆ ಇದನ್ನು ಈ ಥರ ಇಟ್ಕೊಂಡು ಒಂದು ಹೆಮ್ಮಿಂಗ್ ಮಾಡಿಬಿಡಿ. ಈ ಥರ ಇಟ್ಕೊಂಡು ನೋಡಿ, ಈಗ ಕಾಣಿಸಲ್ಲ ಇದು. ನಾವು ಏನು ಮಾಡಿರ್ತೀವಿ ಅದು ಕಾಣಿಸಲ್ಲ. ಇಲ್ಲಿ ಇದನ್ನು ಸೇರಿಸ್ಬಿಟ್ಟು ಇಲ್ಲಿ ಬಟ್ಟೆಗೆ ಹೆಮ್ಮಿಂಗ್ ಮಾಡಿದರೆ ಇದು ಮುಗ್ದೋಗುತ್ತೆ. ಇವಾಗ ನಾನು ಹೆಮ್ಮಿಂಗ್ ಮಾಡಬೇಕಿದು. ಉಕ್ಸೆಲ್ಲ ಆಗಿದೆ. ಹೆಮ್ಮಿಂಗ್ ಒಂದು ಮಾಡಿ ಶೋಲ್ಡರ್ ಬಟನ್ ಹಾಕಬೇಕು, ಡ್ರೆಸ್ಸಿಂಗ್ ಬಟನು. ಅಷ್ಟು ಮಾಡಿದರೆ ಇದು ಮುಗಿಯುತ್ತೆ. ಆ್ಯಕ್ಚುಲಿ ಗೌರಿ ಹಬ್ಬದ ದಿನ ಸ್ವಲ್ಪನೂ ಕೂಡ ಫ್ರೀ ಇರಲಿಲ್ಲ ನನಗೆ. ನಾನು ಗೌರಿ ಹಬ್ಬದ ದಿನವೂ ಕೂಡ ಎಷ್ಟು ಮಧ್ಯಾಹ್ನ 4 o'clockವರೆಗೂ ಶಾಪಲ್ಲೇ ಇದ್ದೆ. ಆಮೇಲೆ ಬಂದು ನಾನು ರೆಡಿಯಾಗಿ ಪೂಜೆ ಮಾಡಿದ್ದು. ಅಂದರೆ ನಮ್ಮ ಮನೆಯವರು ಮತ್ತು ನಮ್ಮ ಅತ್ತಿಗೆ ಮಗಳು ಇಬ್ಬರು ಸೇರಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಎಲ್ಲ ಮಾಡಿದರು. ಅದು ವೆರೈಟಿ ಅಡುಗೆ ಮಾಡಿದರು. ಏನು ಪಾಯಸ ಮಾಡಿದರು, ಬಜ್ಜಿ ಮಾಡಿದರು, ಜಾಮೂನ್ ಮಾಡಿದರು, ಗೀ ರೈಸ್ ಮಾಡಿದರು, ಎಲ್ಲನೂ ಮಾಡಿದರು. ನಾನು ಬಂದು ಊಟ ಮಾಡಿ ಅಂದರೆ ಪೂಜೆ ಎಲ್ಲ ಮಾಡಿ ಊಟ ಮಾಡಿ ಮತ್ತೆ ಶಾಪಿಗೆ ಹೋದೆ. ಅಂದರೆ ನನ್ನ ಮಗಂದು ಬರ್ಡೇ ಇತ್ತು ಗೌರಿ ಹಬ್ಬದ ದಿನ. ಅವನದು ಕೂಡ ಬರ್ಡೇಗೆ ಅವನ ಫ್ರೆಂಡ್ಸ್ನೆಲ್ಲ ಕರೆದಿದ್ದ, ಆ ಮಕ್ಕಳನ್ನೆಲ್ಲ ಕರೆದಿದ್ದ. ಎಲ್ಲರೂ ಕೇಕ್ ಕಟ್ ಮಾಡಿ ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡ್ದೆ. ಅಂದರೆ 8 o'clockವರೆಗೂ ಆಯಿತು. ಕೇಕ್ ಕಟ್ ಮಾಡಿ ಮತ್ತೆ ಶಾಪ್ಗೆ ಹೋದ್ವಿ. ಶಾಪ್ಗೆ ಹೋಗಿ ಎಷ್ಟೊತ್ತು ಮತ್ತೆ 1 ಗಂಟೆ ರಾತ್ರಿವರೆಗೂ ಕೆಲಸ ಅಂದರೆ ವರ್ಕ್ ಹಾಕಬೇಕಿತ್ತು. ವರ್ಕ್ ಹಾಕಿ ಬಂದೆ. ಬಟ್ ಏನಾಗಿದೆ ಅಂದರೆ ಇನ್ನೂ ಎಲ್ಲ ಬಟ್ಟೆನೂ ಆಗಿಲ್ಲ. ಅಂದರೆ ನಮ್ಮ ತಮ್ಮಂದು ಮದುವೆ ಬಟ್ಟೆಗಳೇ ಕೂಡ ಇನ್ನೂ ರೆಡಿ ಆಗಿಲ್ಲ. ಅದೊಂದು ಬೇಜಾರಾಯಿತು. ಮತ್ತು ಗೌರಿ ಹಬ್ಬಕ್ಕೆ ಕೂಡ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ನಾನು ವೇರ್ ಮಾಡಿರೋ ಬ್ಲೌಸು ನಾನು ಸ್ಟಿಚ್ ಮಾಡ್ಕೊಂಡು ತುಂಬ ದಿನ ಆಗಿತ್ತು. ಗೋಲ್ಡನ್ ಕಲರ್ ಸ್ಯಾರಿಗೆ ಸ್ಟಿಚ್ ಮಾಡ್ಕೊಂಡಿದ್ದು, ಅದು ಪಿಂಕ್ ಕಲರ್ ಸ್ಯಾರಿಗೆ. ಇದು ಇವಾಗ ನೋಡ್ತಾ ಇರೋದು ನನ್ನ ತಮ್ಮ. ಇವಂದೇನೆ ಮದುವೆ. ಈ ಒಂದು ಮದುವೆ ಬಟ್ಟೆಗಳನ್ನ ಇನ್ನೂ ರೆಡಿ ಮಾಡೋಕ್ಕಾಗಿಲ್ಲ. ನೋಡಿ ಟೈಲರ್ ಕತೆ ಹೆಂಗಾಗಿದೆ ಅಂದರೆ, ಇವಾಗ ಎಲ್ಲರಿಗೂ ಇದುವರೆಗೂ ಇವತ್ತು ಕೂಡ ನಾನು ಕಸ್ಟಮರ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಇನ್ನೂ ಮುಗ್ದಿಲ್ಲ. ಯಾಕಂದರೆ
ಇಸ್ಕೊಂಬಿಟ್ಟಿದ್ದೀನಿ. ಅರ್ಜೆಂಟಿಗೆ ಅವ್ರು ರೆಡಿ ಮಾಡಿಕೊಡ್ಬೇಕು, ಏನು ಮಾಡೋದು ಗೊತ್ತಿಲ್ಲ, ಮಾಡ್ತಾಯಿದ್ದೀನಿ. ಬಟ್ ನಮ್ಮದು ಒಂದೇ ಒಂದು ಬ್ಲೌಸ್, ನಂದು ಒಂದೇ ಒಂದು ಬ್ಲೌಸು, 5-6 ಸ್ಯಾರಿ ತೊಗೊಂಡಿದ್ದೀನಿ, ಇದುವರೆಗೂ ಒಂದೇ ಬ್ಲೌಸ್, ಇವತ್ತು ತೋರಿಸಿದ್ನಲ್ಲ ಅದು ಒಂದೇ ಬ್ಲೌಸ್ ನಾನು ವರ್ಕ್ ಹಾಕಿರೋದು. ಇನ್ನು ಯಾವ ಬ್ಲೌಸೂ ರೆಡಿ ಮಾಡಿಲ್ಲ, ಅದೊಂದು ಬೇಜಾರು. ಎಷ್ಟಾಗುತ್ತೋ ಗೊತ್ತಿಲ್ಲ. ಹುಡುಗಿದು ರಿಸೆಪ್ಷನ್ ಬ್ಲೌಸ್ ಇವತ್ತು ತಾನೇ ವರ್ಕ್ ಹಾಕಿದ್ದೀನಿ, ಅದು ಯಾವಾಗ ಕಂಪ್ಲೀಟ್ ಆಗುತ್ತೋ ಏನು ಕತೆನೋ ಗೊತ್ತಿಲ್ಲ. ನಾನು ತುಂಬ ಇಷ್ಟಪಟ್ಟು ತೊಗೊಂಡೆ ಪಿಸ್ತಾ ಗ್ರೀನ್ ಸ್ಯಾರಿ, ಅದನ್ನು ಕೂಡ ನಾನು ವರ್ಕ್ ಹಾಕ್ಕೊಳಕ್ಕಾಗಲಿಲ್ಲ. ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಇವಾಗ ಒಂದು ಮೈಸೂರು ಸಿಲ್ಕ್ ಸ್ಯಾರಿದು, ನಂದೇ ಸ್ಯಾರಿದು ಅಂಕಲ್ ಹತ್ರ ರಾಲ್ಸನ್ ಮಿಷಿನಲ್ಲಿ ವರ್ಕ್ ಮಾಡಿಸ್ತಾ ಇದ್ದೀನಿ. ನೋಡಿ ಏನು ಕತೆ ಅಂತ. ಮತ್ತು ನಮ್ಮ ಬಟ್ಟೆಗಳನ್ನ ಸ್ಟಿಚ್ ಮಾಡೋಕ್ಕೆ ನೋಡಿ ಇವಾಗ ವರ್ಕರ್ ಹತ್ರ ಸ್ಟಿಚ್ ಮಾಡಿಸ್ತಾ ಇದ್ದೀನಿ. ಇನ್ನೊಬ್ಬರಿಗೆ ಅವರಿಗೆ ಕಟ್ ಮಾಡಿ ಸ್ಟಿಚ್ ಮಾಡಿಕೊಡೋಕ್ಕೆ ಕೊಟ್ಟಿದ್ದೀನಿ. ಇದು ನಮ್ಮ ಕತೆ, ಏನೂ ಮಾಡೋಂಗಿಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.